ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಜಿ ದಿನಾಂಕ, ಪರೀಕ್ಷೆ ದಿನಾಂಕ ಕುರಿತು ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ತಮಗೆ ಗೊತ್ತಿದೆ, ಶಿಕ್ಷಕರ ನೇಮಕಾತಿ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗಲಿದೆ. ಸೊ ಹಾಗಾಗಿ ಒಂದೆರಡು ಮಾರ್ಕ್ಸ್ಗಳಿಂದ ಶಿಕ್ಷಕರ ನೇಮಕಾತಿಯ ಪರೀಕ್ಷೆ ಏನಿದೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಎಲಿಜಿಬಲ್ ಆಗಿಲ್ಲ. ಬಟ್ PST GPSTRಗೆ ಕಂಪಲ್ಸರಿ ನೀವು TET ಕ್ಲಿಯರ್ ಮಾಡಿರಲೇಬೇಕಾಗುತ್ತೆ, ಅಥವಾ ಸೆಂಟ್ರಲ್ TET. ಓಕೆ, ಯಾವುದಾದ್ರೂ ಒಂದು ನಿಮ್ಮದು ಕ್ಲಿಯರ್ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ PSTR ಮತ್ತು GPSTRಗೆ. ಸೊ ಹಾಗಾಗಿ ಈಗ CETಕ್ಕಿಂತ ಮುಂಚೆ ಮತ್ತೊಂದು TET ಆಗುತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೂಡ ಕೇಳ್ತಾ ಇದ್ದರು. ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ನಾವು ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ಸೊ ಕರ್ನಾಟಕ TET ಅರ್ಹತಾ ಪರೀಕ್ಷೆ ದಿನಾಂಕ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು ಮತ್ತು ಎಕ್ಸಾಮಿನೇಷನ್, ಸೊ TET ಆದಮೇಲೆ ಮತ್ತು CETಯನ್ನು ಕಾಲ್ ಮಾಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ. ಕರ್ನಾಟಕ TET ಐ ಥಿಂಕ್ ರೀಸೆಂಟಾಗಿ ತಮಗೇನು ಗೊತ್ತಿದೆ, ಲಾಸ್ಟ್ ಇಯರ್ ಡಿಸೆಂಬರ್ ವೇಳೆಗೆ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಲಿ, ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ಗಳು ಕಂಪ್ಲೀಟ್ ಆಗಿತ್ತು. ಬಟ್ ಈಗ ಮೋಸ್ಟ್ ಪ್ರೊಬಾಬ್ಲಿ ಐ ಥಿಂಕ್ ಮುಂದಿನ TET ವರ್ಷದಲ್ಲಿ 2 ಬಾರಿ TETಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಚರ್ಚೆಗಳು ಕೂಡ ನಡೀತಾ ಇದ್ದವು. ಅದರ ಪ್ರಕಾರ ಇಷ್ಟರ ವೇಳೆಗೆ ನಿಮಗೆ ಅಪ್ಲಿಕೇಶನ್ ನೋಟಿಫಿಕೇಷನ್ ಬರಬೇಕಿತ್ತು TET ಕುರಿತು. ಇನ್ನು ಯಾವುದೇ ನೋಟಿಫಿಕೇಷನ್ ಕೂಡ ಬಂದಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ TET ಕುರಿತು ನಿಮಗೆ ಐ ಥಿಂಕ್ ಈ ವರ್ಷವೂ ಕೂಡ ಒಂದೇ TETಯನ್ನು ಕಂಡಕ್ಟ್ ಮಾಡ್ತಾರೆ. ಅದು ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಬರುವ ಸಾಧ್ಯತೆ ಇದೆ ವೀಕ್ಷಕರೇ. ಈ ವರ್ಷವೂ ಕೂಡ ಒಂದೇ TETಯನ್ನು ಕಂಡಕ್ಟ್ ಮಾಡ್ಬೋದು ಸರ್ಕಾರ. ಸೊ 2 TET ಅಂದರೆ ಈಗ ತನಕ ನಿಮಗೆ ನೋಟಿಫಿಕೇಷನ್ ಬರಬೇಕಿತ್ತು, ಬಂದಿಲ್ಲ. ಸೊ ಹಾಗಾಗಿ ಮೇ ಬಿ ಮೊದಲಿಗೆ ಶಿಕ್ಷಕರ ನೇಮಕಾತಿ ಆಗುತ್ತೆ, ಅದಾದ ಮೇಲೆ ಮತ್ತೆ ನಿಮಗೆ ಆಗಸ್ಟ್ನಲ್ಲಿ ಆ ಥರ TET ಕುರಿತು ನೋಟಿಫಿಕೇಷನ್ ಆಗಬಹುದು. ಸೊ ಹೋಪ್ ಫಾರ್ ದ ಬೆಸ್ಟ್. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್, ಸಬ್ಸ್ಕ್ರೈಬ್.